ಗಳನ್ನು ನಡೆಸಿದ್ದಾರೆ. ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲ ಸೇರಿ. ಅದರ ಜೊತೆಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ಪತ್ರವನ್ನು ಬರೆದು ಎಲ್ಲರೂ ಈ ಒಂದು ಮಹಿಳಾ ಮೀಸಲಾತಿಗೆ ಬೆಂಬಲವನ್ನು ಕೊಡಬೇಕು. ಯಾವುದೇ ರೀತಿಯ ಘರ್ಷಣೆಗಳ ಅವಶ್ಯಕತೆ ಇಲ್ಲ. ಇವತ್ತು ಮಹಿಳೆಯರ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ರಂಗದಲ್ಲಿ ಮಹಿಳೆಯರು ಸಹ ಇವತ್ತು ಪುರುಷರಿಗಿಂತ ನಾವೇನು ಹಿಂದೆ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬಹುಶಃ ಈ ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ, ರಾಜ್ಯದಲ್ಲಿ ಧ್ವನಿ ಎತ್ತಂಥದ್ದು ದೇವೇಗೌಡರು ಪ್ರಥಮ ಬಾರಿ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಮ್ಮ ಇಲ್ಲಿಯ ಸಚಿವರೇನಿದ್ದರು ಲೀಲಾದೇವಿ ಆರ್ ಪ್ರಸಾದ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಒಂದು 25 ಜನದ ನಿಯೋಗವನ್ನು ಸಹ ದೆಹಲಿಗೆ ಕಳಿಸಿದರು. ನರಸಿಂಹರಾವ್ ಅವ್ರನ್ನ ಭೇಟಿ ಮಾಡಿ, ಅವತ್ತಿನ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸಿದರು. ಅದಕ್ಕಿಂತ ಮೊದಲೇ ಇವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿಯನ್ನು ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೂ ಸಹ ಯಾವ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನೆಗಳೇನಿತ್ತು ಅದನ್ನು ಅನುಷ್ಠಾನಕ್ಕೆ ತಂದಂಥ ಮೊದಲನೇ ರಾಜ್ಯ ಮೀಸಲಾತಿನಲ್ಲಿ. ಅದರ ಸಂಪೂರ್ಣವಾದಂಥ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕದು. ಇವತ್ತು ಸಹ ಹಲವಾರು ದಾಖಲೆಗಳಿದ್ದಾವೆ. ಅವರು ಯಾವ ರೀತಿ ಮುಖ್ಯಮಂತ್ರಿಯಾಗಿ ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ OBCಗೂ ಯಾವ ರೀತಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅವತ್ತು ಯಾವ ರೀತಿ ಒಂದು ಶಾಸಕರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿತ್ತು, ಅದನ್ನು ಯಾವ ರೀತಿ ಸರಿಪಡಿಸಿದ್ರು. ಬಹುಶಃ ಅವ್ರು ಇಲ್ಲದೇ ಇದ್ದಿರ ಮೀಸಲಾತಿಲಿ ಬರ್ತಿರಲಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಪ್ರಧಾನಮಂತ್ರಿಗಳಾಗಿ ಅವರೇನು ಮಹಿಳಾ ಮೀಸಲಾತಿಗೆ ಅವರೇ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ಲಿಕ್ಕೆ ಹೋದಾಗ ಬಹುಶಃ ಸಂಗಮ ಅವರು, ನಾನು ಇದ್ದೆ ಇದರಲ್ಲಿ ಅಧಿವೇಶನದಲ್ಲಿ, ಸಂಗಮ ಅವರು ಕ್ವಶನ್ ಅವರನ್ನು ಡೆಫರ್ ಮಾಡಿ ಈ ಒಂದು ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಚರ್ಚೆಗೆ ತಂದು ಅಕ್ಸೆಪ್ಟ್ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಆದರೆ ಅದಾದ ಒಂದು ತಿಂಗಳಲ್ಲಿ ದೇವೇಗೌಡರು ಏನು ರಾಜೀನಾಮೆ ಕೊಡಬೇಕಾಗಿ ಬಂತು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ OBC ಮತ್ತು ಮಹಿಳಾ ಮೀಸಲಾತಿನಲ್ಲಿ SC STಗಳ ಪಾಲೇನು ಬರಬೇಕು ಅಂತಕ್ಕಂಥದ್ದೆಲ್ಲ ದೇವೇಗೌಡರು ಚಿಂತನೆಯನ್ನು ಮಾಡಿದರು. ಅದನ್ನು ಇವತ್ತಿನ ದಿನ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥದ್ದು ಈಗ ಪ್ರಾರಂಭ ಆಗಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂಥದ್ದು, ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರನ್ನ ಹುದ್ದೆಯಿಂದ ವಜಾಗೊಳಿಸ್ತಾರೆ, ಒಂದು ಕಡೆ ಇನ್ನೊಂದು ಕಡೆ ಅಲ್ಲಿ ಹೋಗಿ ಲಾಬಿ ಮಾಡ್ತಾರೆ. ಇದು ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಆಗೋದು ಯಾವ ರೀತಿಯಾಗಿ ನೋಡ್ತೀರಿ? ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯನಾ? ಇವತ್ತು ಶುರುವಾಗಿರೋದಲ್ಲ ಇದು. ಈ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಮಾಜದ ಮೇಲೆ ಈಗ ಕೆಲವು ಶಿಸ್ತಿನ ಕ್ರಮ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಿದೆ, ಕಳೆದ 3 ವರ್ಷದಿಂದ ನಡೀತಾ ಇದೆ ಈ ಸಂಘರ್ಷ. ಮುಖ್ಯಮಂತ್ರಿಯ ಕುರ್ಚಿಗೆ ಸಂಬಂಧಪಟ್ಟಾಗೆ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ನಾನೇ ಮುಂದೆ 5 ವರ್ಷ ನಾನೇ ಅಂತ ಇನ್ನೊಬ್ಬರು ಹೇಳ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಬಹುಶಃ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬಿರುಕೇನು ಪ್ರಾರಂಭ ಆಗಿದೆ. ಅದು ಯಾರಿಂದ ಪ್ರಾರಂಭ ಆಗಿದೆ, ಯಾರು ಮೇಲೂ ಯಾರು ಕಡಿಮೆ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ. ಇದು ಜಸ್ಟ್ ಒಂದು ಪ್ರಾಥಮಿಕ ಹಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾಡಿನ ಜನತೆಯೂ ಕಾಯ್ತಾ ಇದ್ದಾರೆ. ಒಂದು ಕಡೆ ಒಂದು ಸಮುದಾಯನ ಅತಿಯಾಗಿ ಓಲೈಕೆ ಮಾಡೋದು, ಮತ್ತೊಂದು ಕಡೆ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರನ್ನ ತುಳಿಯುವಂಥ ಒಂದು ಕೆಲಸ ಮಾಡುವಂಥದ್ದು. ಆದರೂ ಆ ಸಮುದಾಯ ಅವ್ರ ಜೊತೆ ನಿಲ್ಲುತ್ತೆ ಅಂತ ಅನ್ಸುತ್ತೆ. ನಾನು ನೋಡೋಣ, ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ಯಾವುದೇ ಸಮುದಾಯದ ಬೆಂಬಲ ಒಂದು ಪಕ್ಷಕ್ಕೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿ ಹೊಡೆದ್ರು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು ನಾಡಿನ ದೇಶದ ಜನತೆ. 140 ಸೀಟಿಗೆ ಬಂತು. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಅವರು ಬೆಂಬಲ ಮಾಡಿದ್ರು ಇದೆಲ್ಲ ನಮ್ಮ ಇತಿಹಾಸ ಇದೆ. ಅದರಿಂದ
ಯಾವುದೇ ಪಕ್ಷಗಳಿಗೆ ಯಾವುದೇ ಸಮುದಾಯ ಪರ್ಮನೆಂಟಾಗಿ ಇರ್ತಾರೆ ಅಂತಕ್ಕಂಥ ಹೇಳೋಕ್ಕಾಗಲ್ಲ. ಇವತ್ತಿನ ಈಗಿನ ಬೆಳವಣಿಗೆಗಳು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ ಫಿಸಿಕಲಿ. ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನಾಗುತ್ತೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ಈಗಲೂ ನಾವೇ ಅಧಿಕಾರಿ, ಮುಂದಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ. ಅದು ಮುಂದೆ ಗೊತ್ತಾಗುತ್ತದೆ. ಭಾಳ ಜನ ಹಿಂದೆನೋ ಭಾಳ ಜನ ಅದನ್ನೇ ಹೇಳಿದ್ದಾರೆ.